ನಮಸ್ಕಾರ ಎಲ್ರಿಗೂ. ಇವಾಗ ತಾನೇ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋ ನೋಡ್ತಿದ್ರೆ ನಮ್ಮದು ಸ್ಕೂಲ್ ದಿನಗಳೇ ನೆನಪಾಗ್ತಿದ್ದು. ಯಾಕಂದರೆ ಈ ಥರ ಇನ್ಸಿಡೆಂಟು ನಮ್ಮ ಲೈಫಲ್ಲೂ ಆಗಿದೆ. ನಾವು ಸ್ಕೂಲ್ ಹೋಗೋ ಟೈಮಲ್ಲಿ ತುಂಬ ಮಳೆ ಬಂದಾಗ ನಮ್ಮೂರು ಸುತ್ತಮುತ್ತಲೂ ಹಳ್ಳ ಕೊಳ್ಳಗಳಿದ್ದಾವೆ. ಸೊ ಹಳ್ಳ ತುಂಬ ಜೋರಾಗಿ ಬಂದಾಗ ಎಲ್ಲೋ ಒಂದು ಕಡೆ ಮಳೆ ತುಂಬ ಬಿದ್ದಾಗ ಹಳ್ಳ ತುಂಬ ಒತ್ತಿ ಬರುತ್ತೆ. ಆ ಟೈಮಲ್ಲಿ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ. ಹಳ್ಳಿ ಕಡೆ ಯಾವುದೇ ರೀತಿ ವ್ಯವಸ್ಥೆ ಇರಲ್ಲ. ಸೊ ಆ ಥರ ಆದಾಗ ತಂದೆನ ತಮ್ಮ ಪ್ರಾಣಕ್ಕಿಟ್ಟು ಯಾವ ಥರ ಕಾಪಾಡ್ತಾನೆ ಮಕ್ಕಳನ್ನ, ಯಾವ ಥರ ಸ್ಕೂಲ್ಗೆ ಸೇರಿಸ್ತಾನೆ ಅನ್ನೋದು ಈ ವಿಡಿಯೋದಲ್ಲಿ ಕಾಣಿಸುತ್ತೆ. ತೋರಿಸ್ತೀನಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ರೆ ಕಣ್ಣ ನೀರು ಬರುತ್ತೆ, ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಹಳ್ಳಿ ಕಡೆ ಇವಾಗ್ಲೂ ಹಳ್ಳಗಳು ದಾಟೋದಕ್ಕೆ ಅಥವಾ ಸಣ್ಣ ಸಣ್ಣ ಕೆರೆಗಳು ದಾಟೋದಕ್ಕೆ ಬೇಕಾಗಿರೋಂಥ ವ್ಯವಸ್ಥೆ ಇಲ್ಲ. ಬ್ರಿಡ್ಜ್ ಇಲ್ಲ, ಬಸ್ ಇಲ್ಲ. ಬಸ್ ಇದ್ರೂ ಟೈಮಿಂಗ್ ಬರಲ್ಲ. ಸೊ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಸ್ಕೂಲ್ಗೆ ಹೋಗೋದಕ್ಕೆ ಬರೋದಕ್ಕೆ. ಅದರಲ್ಲೂ ಈ ಮಳೆಗಾಲದಲ್ಲಂತೂ ತುಂಬ ಕಷ್ಟ ಆಗುತ್ತೆ ಟೈಮಿಗೆ ಬಸ್ ಇಲ್ಲ ಅಂದರೆ. ಇನ್ ಕೇಸ್ ಹಳ್ಳ ಏನಾದರೂ ಬಂತಂದರೆ, ಹಳ್ಳಿ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆ ಹಳ್ಳ ಇದ್ದೇ ಇರುತ್ತೆ. ಹಳ್ಳ ಬಂದರೆ ಹಳ್ಳ ದಾಟ್ಕೊಂಡು ಹೋಗೋದಕ್ಕೆ ಬೋಟ್ಗಳಿರಲ್ಲ. ಬೋಟ್ಗಳು ಹಿಂದಿನ ಕಾಲದಲ್ಲಿ ಹೋಯ್ತು ಬೋಟು. ಈಗೇನಿದ್ರು ಬ್ರಿಡ್ಜ್ ಮಾಡಬೇಕು. ಬ್ರಿಡ್ಜ್ ಮಾಡಾದ್ಮೇಲೆ ಸಾರಿಗೆ ವ್ಯವಸ್ಥೆ ಕೊಡಬೇಕು ಗೌರ್ಮೆಂಟ್ ಅವರು. ಇದುವರೆಗೂ ಹಳ್ಳಿ ಕಡೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗೋದಕ್ಕೆ ಸಾರಿಗೆ ವ್ಯವಸ್ಥೆ ಕಂಪಲ್ಸರಿ ಬೇಕು. ಅದು ಸ್ಕೂಲ್ ಟೈಮಿಂಗೇ ಆಗಿರಬೇಕು. ಮಕ್ಕಳಿಗೆ ಹೋಗೋದಕ್ಕೂ ಬರೋದಕ್ಕೂ ಅನುಕೂಲ ಆಗುತ್ತೆ. ಆ ಥರ ಒಂದು ವ್ಯವಸ್ಥೆ ಮಾಡಲೇಬೇಕು. ಮಾಡಿಲ್ಲ ಅಂದರೆ ನೋಡಿ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ನಾವು ಸ್ಕೂಲ್ ದಿನಗಳಲ್ಲಿ ಈ ಥರ ತುಂಬಾ ಫೇಸ್ ಮಾಡಿದ್ದೀವಿ. ಈ ಥರ ಹಳ್ಳ ದಾಟೋದು ನಾವು ಒಂದು 2 ಸತಿ ಮಾಡಿದ್ದೀವಿ. ನಮ್ಮ ಅಪ್ಪನೂ ಈ ಥರ ಹಳ್ಳ ಬಂದಾಗ ದಾಟೋದಕ್ಕೆ 1-2 ಸರಿ ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಮನ್ನು ನಮ್ಮ ಅಕ್ಕನ್ನು ಹೆಗಲ ಮೇಲೆ ಹೊತ್ಕೊಂಡು ಹಳ್ಳ ಬಂದಾಗ ಹಳ್ಳ ದಾಟಿಸಿ ಸ್ಕೂಲಿಗೆ ಕಳಿಸಿರೋದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಸೊ ಇದರಲ್ಲಿ ನಮಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಗೌರ್ಮೆಂಟು ಹಳ್ಳಿ ಕಡೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ. ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದಕ್ಕೂ ಬರೋದಕ್ಕೂ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ಒಂದು ವ್ಯವಸ್ಥೆ ಮಾಡಿಕೊಡಿ. ಇಲ್ಲಾಂದರೆ ಈ ಥರ ಪ್ರಾಬ್ಲಮ್ಗಳನ್ನ ತುಂಬ ಆಗ್ತವೆ. ಈ ಥರ ಆಗಬಾರ್ದು ಅಂದರೆ ಗೌರ್ಮೆಂಟು ಸ್ವಲ್ಪ ಎಚ್ಚರ ವಹಿಸಬೇಕು. ಹಳ್ಳಿ ಕಡೆ ಆದಷ್ಟು ಗಮನ ಕೊಡಿ. ರೈತರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಳ್ಳಿ ಕಡೆ ಅನಾನುಕೂಲ ತುಂಬ ಇದೆ. ನೀರಿನ ವ್ಯವಸ್ಥೆ ಆಗಿರ್ಬೋದು, ರೋಡ್ ವ್ಯವಸ್ಥೆ ಆಗಿರ್ಬೋದು, ಈ ಥರ ಪ್ರಾಬ್ಲಮ್ನ ತುಂಬ ಇದ್ದಾವೆ. ಸೊ ಎಲ್ಲ ರಾಜಕಾರಣಿಗಳು ಹಳ್ಳಿ ಕಡೆ ಸ್ವಲ್ಪ ಗಮನ ಕೊಟ್ಟು ಹಳ್ಳಿ ಪ್ರಾಬ್ಲಮ್ನ ಬಗೆಹರಿಸಿ. ಕುಡಿಯೋ ನೀರಿನ ಸಮಸ್ಯೆ ತುಂಬ ಇದೆ. ನೀರಿನ ಸಮಸ್ಯೆ ತುಂಬ ಇದೆ. ಈ ಥರ ವಿಡಿಯೋ ಎಸ್ಪೆಷಲಿ ಎಲ್ಲರೂ ಶೇರ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಯಾಕಂದರೆ ನೆಕ್ಸ್ಟ್ ಟೈಮ್ ನಮಗೂ ವಿಡಿಯೋ ಮಾಡೋದಕ್ಕೂ ಹುಮ್ಮಸ್ಸಿರುತ್ತೆ. ಮಾಡಿದ್ರೆ ಎಲ್ಲರೂ ನೋಡ್ತಾರೆ, ಸ್ವಲ್ಪ ಜನಕ್ಕೆ ರೀಚ್ ಆಗುತ್ತೆ. ರೀಚ್ ಆದರೆ ಕೆಲವೊಂದು ಕಡೆ ಸಮಸ್ಯೆನೂ ಬಗೆಹರಿಯುತ್ತೆ. ಸೊ ಅದಕ್ಕಾಗಿ ಎಲ್ಲರೂ ಈ ಥರ ವಿಡಿಯೋನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.